ಹಾಲು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಸತ್ಯ. ಹಾಲು ತುಂಬ ಕೆಟ್ಟದ್ದು ಆರೋಗ್ಯಕ್ಕೆ, ಅದು ಸತ್ಯ. ಪ್ರಶ್ನೆ ಇರೋದು ಯಾವ ಹಾಲು ಅಂತ. ಯಾವ ಹಾಲು ಅಂತ. ಸಹಜವಾದ ಹಾಲಾದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನುಷ್ಯನ ಹಸ್ತಕ್ಷೇಪಕ್ಕೆ ಒಳಗಾದ ಹಾಲಾದರೆ ಆರೋಗ್ಯಕ್ಕೆ ತುಂಬ ಹಾಳು. ಅದನ್ನು ವಿಜ್ಞಾನದ ಭಾಷೆಯಲ್ಲಿ A2 ಮಿಲ್ಕ್ ಮತ್ತು A1 ಮಿಲ್ಕ್ ಅಂತ ಅದನ್ನು ವಿಭಾಗ ಮಾಡ್ಕೋತಾರೆ, ಆ ಥರ ಅಂತ. ಈ A2 ಮಿಲ್ಕ್ ಅಂತ ಏನಿದೆ, ನಮ್ಮ ಭಾರತೀಯ ದೇಶಿ ಗೋವುಗಳ ಹಾಲು, ಅದು ಅಮೃತ. ಅದು ಪ್ರಮಾಣಬದ್ಧವಾಗಿದ್ದಾಗ, ಅದನ್ನು ಹೇಳಬೇಕಾಗತ್ತೆ ನನ್ನ ಪಕ್ಕದಲ್ಲಿ, ಪ್ರಮಾಣಬದ್ಧವಾಗಿದ್ದಾಗ ಅದು ಅಮೃತ. ಅದರ ಆರೋಗ್ಯ ಕೆಡಿಸಿ ನೀವು ಹಾಲು ತೊಗೊಂಡ್ರೆ ಅದರಿಂದ ನೀವು ತಳಿ ಸಂಕರ ಮಾಡ್ತೀರಿ, ಅದಕ್ಕೆ ಬೇಡದಿರೋದು ತಿನ್ನಿಸ್ತೀರಿ, ತುಂಬ ಕೃತ್ರಿಮ ಜೀವನ ಮಾಡೋ ಥರ ಮಾಡ್ತೀರಿ. ಅದಕ್ಕೆ ಆ ಕಡೆ ಈ ಕಡೆ ಓಡಾಡೋಕ್ಕೆ ಕೂಡ ಜಾಗ ಇಲ್ಲ ಅನ್ನೋ ಥರ ಮಾಡಿ ಅದನ್ನು ಆ ಥರ ನೀವು ಜೀವನ ಮಾಡಿಸಿದ್ರೆ, ಗೋ ಅನ್ನೋ ಶಬ್ದಕ್ಕೆ ಚಲನಶೀಲ ಅಂತ ಅರ್ಥ ಇದೆ. ಅದು ಓಡಾಡ್ತಾ ಇರಬೇಕು, ಅದು ಸಂಚಾರ ಮಾಡ್ತಾ ಇರಬೇಕು, ಅದು ಸಂಚಾರಶೀಲ ಅಂತ ಅರ್ಥ. ಅದಕ್ಕೆ ಅದು ಮಾಡಿಸ್ತೇನೆ ಗೋವನ್ನು ಅನಾರೋಗ್ಯ ಪೀಡಿತವಾಗಿ ನೀವು ಬದುಕೋ ಥರ ಮಾಡಿದರೆ ಏನಿದೆ ಅದನ್ನು ಕೊಡುತ್ತೆ. ಅದು ಒಳಗೆ ಅನಾರೋಗ್ಯ ಇದ್ದರೆ ಹಾಲಿನ ಮೂಲಕ ಅನಾರೋಗ್ಯನ ಕೊಡುತ್ತೆ. ಅದು ನೀವು ವಾರಕ್ಕೆ 4 ಚುಚ್ಚುಮದ್ದು ಕೊಟ್ಟರೆ ಹಸುವಿಗೆ ಹಾಲಲ್ಲಿ ಬರುತ್ತೆ, ಅದು ಆಮೇಲೆ ಅದು ಅನಾರೋಗ್ಯ ಬರುತ್ತೆ ಅದು ಅಂತ. ಹಾಗಾಗಿ ಇಷ್ಟ ವಿಷಯ. ಅದು ಚೆನ್ನಾಗಿದ್ದರೆ ಚೆನ್ನಾಗಿರೋ ಹಾಲು ಕೊಡುತ್ತೆ ನಮಗೆ. ಅದು ಚೆನ್ನಾಗಿಲ್ಲದೆ ಇದ್ದರೆ ಹಾಲು ಈ ಬಿಳಿ ವಿಷ ಆಗಿ ಪರಿಣಮಿಸೋಕೆ ಖಂಡಿತ ಸಾಧ್ಯ ಇದೆ ಅಂತ. ಮತ್ತು ಗೋವುಗಳು ತುಂಬ ಆರೋಗ್ಯವಂತ ಪ್ರಾಣಿಗಳು, ಸಹಜವಾದ ಗೋವುಗಳನ್ನ ಹೇಳ್ತಾ ಇರೋಂಥದ್ದು.